ತಿರುಪತಿ ತಿರುಮಲದಲ್ಲಿ ಮಹಾ ಅಪಚಾರ. ಆಲಯದ ಮಹಾದ್ವಾರದಲ್ಲಿ ಚಪ್ಪಲಿ ದರ್ಶನ. ಚಪ್ಪಲಿ ಧರಿಸಿ ದ್ವಾರದವರೆಗೂ ಬಂದಿದ್ದಂತಹ 3 ಭಕ್ತರು ಕೂಡಲೇ ಎಚ್ಚೆತ್ತಂತಹ ಸಿಬ್ಬಂದಿಗಳು ಆ ಒಂದು ಭಕ್ತರಿಗೆ ಬ್ರೇಕ್ ಹಾಕಿದ್ದಾರೆ. ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ನಲ್ಲಿ ಭಾರಿ ಭದ್ರತಾ ಲೋಪ ಕಂಡು ಬಂದಿದೆ. ಚಪ್ಪಲಿ ಧರಿಸಿ ಬಂದವರನ್ನ ಹೇಗೆ ಬಿಟ್ರಿ ಅಂತ ಹೇಳಿ ಟಿಟಿಡಿ ಸಿಬ್ಬಂದಿ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಕೊನೆ ಕ್ಷಣದಲ್ಲಿ ಎಚ್ಚೆತ್ತುಕೊಳ್ಳದಿದ್ರೆ ಆಗಿ ಹೋಗಿ ಬಿಡ್ತಿತ್ತು ಆ ಒಂದು ಅನಾಹುತ. ಚಪ್ಪಲಿ ಧರಿಸಿ ದೇವಾಲಯಕ್ಕೆ ಎಂಟ್ರಿ ಕೊಡ್ತಿದ್ದಂತಹ ಭಕ್ತರು. ಎಸ್, ತಿರುಮಲ ತಿರುಪತಿಯಲ್ಲಿ ಈ ಒಂದು ಅಪಚಾರ ಆಗೋದ್ರಲ್ಲಿತ್ತು. ಆ ಒಂದು ಅಪಚಾರವನ್ನ ನಿಲ್ಲಿಸಲಾಗಿದೆ. ಚಪ್ಪಲಿ ಹಾಕೊಂಡು ಚಪ್ಪಲಿಯನ್ನ ಧರಿಸಿಕೊಂಡು ತಿರುಮಲ ತಿರುಪತಿ ಆಲಯಕ್ಕೆ ಹೋಗಿದ್ದಾರೆ ಭಕ್ತಾದಿಗಳು. ಆ ಒಂದು ಸಮಯದಲ್ಲಿ ಅಲ್ಲಿನ ಸಿಬ್ಬಂದಿಗಳು ಈ ವಿಚಾರವನ್ನ ನೋಟಿಸ್ ಮಾಡಿದ್ದಾರೆ. ಹಾಗೆ ಅವರನ್ನ ಚಪ್ಪಲಿ ಬಿಡುವಂತೆ ಅವರು ಹೇಳಿದ್ದಾರೆ. ಹಂಗೆಲ್ಲ ಹಾಕೊಂಡು ಬರಬಾರ್ದಪ್ಪ ಅಂತ ಹೇಳಿ ಸ್ವಲ್ಪ ಗದರಿಸಿದ್ದಾರೆ. ಅಕಸ್ಮಾತ್ ಹಾಕೊಂಡ್ ಬಂದಿದ್ದೇ ಆಗಿದ್ರೆ ಒಂದು ಅನಾಚಾರ ಆಗಿತ್ತು. ಎಸ್, ಹೌದು, ಅಷ್ಟು ಗೊತ್ತಾಗಲ್ವಾ ಅಂತ ಕೆಲವೊಬ್ರು ಮರ್ತು ಹೋಗ್ಬಿಟ್ಟಿರ್ತಾರೆ. ಚಪ್ಪಲಿಗಳನ್ನ ಹಾಕೊಂಡು ಬರೋದನ್ನ, ಅಂದ್ರೆ ತೆಗೆದಿಡ್ಬೇಕು ಅನ್ನೋದನ್ನ ಮರ್ತು ಹೋಗ್ಬಿಡ್ತಾರೆ. ಆದ್ರೂ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳ ಗಮನಕ್ಕೆ ಬಂದೇ ಇರುತ್ತೆ ಅದು. ಯಾಕಂತಂದ್ರೆ ಚಪ್ಪಲಿಯನ್ನ ದೇವಸ್ಥಾನದ ಒಳಗಡೆ ಹಾಕೊಂಡು ಹೋಗುವಂತೆ ಇಲ್ಲ, ಅದು ಕಾಮನ್ ಸೆನ್ಸ್. ಅದು ನೀವು ನೋಡ್ತಾ ಇದ್ದೀರಾ ಅಲ್ಲಿ ಸ್ಕ್ರೀನ್ ಮೇಲೆ ಅದೇ ಚಪ್ಪಲಿಗಳನ್ನ ಹಾಕೊಂಡು ಹೋಗಿದ್ರಂತೆ. ಎಸ್, ಇತ್ತೀಚೆಗೆ ಏನು ಅಂತಂದರೆ ಟಿಟಿಡಿ ತುಪ್ಪದ ವಿಚಾರಕ್ಕೂ ಕೂಡ ಗಲಾಟೆ ಆಗಿತ್ತು. ಅದು ಪ್ರಾಣಿಯ ಕೊಬ್ಬಿನಿಂದ ಬಳಕೆ ಮಾಡಲಾಗಿದ್ದಂತಹ ಮಾಡಿದ್ದಂತಹ ತುಪ್ಪ ಎನ್ನುವಂತಹ ವಿಚಾರವೂ ಕೂಡ ಆಗಾಗ ಬೆಳಕಿಗೆ ಅಂದರೆ ತುಂಬ ದಿನದ ಹಿಂದೆ ಬೆಳಕಿಗೆ ಬಂದಿತ್ತು. ಎಸ್, ಇವಾಗ 3 ಜನ ಭಕ್ತಾದಿಗಳು ಚಪ್ಪಲಿಯನ್ನು ಹಾಕ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದು ಭಾರಿ ಸಂಚಲನವನ್ನ ಮೂಡಿಸಿದೆ. ಕಾಮನ್ ಸೆನ್ಸ್ ಅದು. ದೇವಸ್ಥಾನಕ್ಕೆ ಹೋದಾಗ ಅದೆಷ್ಟೇ ದೊಡ್ಡ ಚಪ್ಪಲಿ ಆಗಿರಲಿ, ಎಷ್ಟೇ ದುಡ್ಡನ್ನು ಕೊಟ್ಟು ಖರೀದಿ ಮಾಡಿದಂತಹ ಚಪ್ಪಲಿ ಆಗಿರಲಿ, ಚಪ್ಪಲಿನೇ. ಅದನ್ನು ಹಾಕ್ಕೊಂಡು ದೇವಸ್ಥಾನಕ್ಕೆ ತಿರುಗೋಕ ಆಗಲ್ಲ. ಕಾಮನ್ ಸೆನ್ಸ್ ಇಲ್ಲದೆ ಬಂದಿದ್ದಾರೆ. ಅದರಿಂದ ನೋಡಿದ್ದಂತಹ ಸಿಬ್ಬಂದಿಗಳು ಕೂಡಲೇ ಎಚ್ಚೆತ್ತುಕೊಂಡಿದ್ದಾರೆ. ಇನ್ನೇನು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಬೇಕು ಆ ಒಂದು ಸಮಯದಲ್ಲಿ ಅವರನ್ನು ತಡೆದಿದ್ದಾರೆ. ಚಪ್ಪಲಿ ಹಾಗೆ ಧರಿಸ್ಕೊಂಡು ಹೋಗಂಗಿಲ್ಲಪ್ಪ ಅಂತ ಹೇಳಿ. ಎಸ್, ಚಪ್ಪಲಿ ಧರಿಸಿ ಬಂದವರನ್ನ ಹೆಂಗೆ ಬಿಟ್ರಿ ಅಂತ ಹೇಳಿ ಟಿಟಿಡಿಗೆ ಕ್ವಶನ್ ಕೂಡ ಮಾಡಿದ್ದಾರೆ. ಅಷ್ಟು ಗೊತ್ತಾಗಲ್ವಾ, ಕಾಣಿಸಲ್ವಾ ನಿಮಗೆ ಸಿಬ್ಬಂದಿಗಳು ಇರೋದು ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಕೊನೆ ಕ್ಷಣದಲ್ಲಿ ಎಚ್ಚೆತ್ತುಕೊಳ್ಳದಿದ್ರೆ ಅನಾಹುತ ಆಗಿ ಬಿಡ್ತಿತ್ತು. ಚಪ್ಪಲಿಯನ್ನ ಧರಿಸಿ ದೇವಾಲಯಕ್ಕೆ ಎಂಟ್ರಿ ಕೊಡ್ತಿದ್ದಂತಹ ಭಕ್ತರನ್ನ ತಡೆ ಹಿಡಿಯಲಾಗಿದೆ. ಎಷ್ಟು ವಿಐಪಿ ಯಾರೇ ಆಗಿದ್ರು ಕೂಡ, ಯಾವನೇ ಆಗಿದ್ರು ಕೂಡ ಕಾಮನ್ ಸೆನ್ಸ್ ಯೂಸ್ ಮಾಡಲೇಬೇಕು ನೀವು. ಅದು ದೇವಸ್ಥಾನ, ಸಾವಿರಾರು ಲಕ್ಷಾಂತರ ಭಕ್ತರು ಬರುವಂತಹ ದೇವಸ್ಥಾನಕ್ಕೆ ಚಪ್ಪಲಿ ಹಾಕೊಂಡು ಹೋಗ್ತಾ ಇದ್ದೀರಾ ಅಂತಂದ್ರೆ ನೀವು ದೇವ್ರು ನೋಡಕ್ ಬಂದಿದ್ದೀರಾ? ಏನು ಶೋಕಿಗೆ ಬಂದಿದ್ದೀರಾ? ದೇವ್ರು ನೋಡ್ತಾ ಇದ್ದೀನಿ ಅನ್ನೋ ಶೋಕಿಗೆ ಬಂದಿದ್ದೀರಾ? ಕಾಮನ್ ಸೆನ್ಸ್ ಬೇಕಲ್ವಾ? ಎಲ್ಲಿ ಹೇಗಿರ್ಬೇಕು ಅನ್ನೋದು ಒಂದು ತಲೆಯಲ್ಲಿ ಇರ್ಬೇಕಲ್ವಾ? ನಿಮ್ ತಲೆಗೊಂದು ದೊಡ್ಡ ನಮಸ್ಕಾರ.